ಆಕಾಶವಾಣಿ. ಗುರುವೇ ವರಗುರುವೇ ಶ್ರೀ ಬಸವಲಿಂಗ ಪಟ್ಟದೇ. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇದೇ ಏಪ್ರಿಲ್ 21ರಂದು ಜರುಗಿದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರ 27ನೇ ಸ್ಮರಣೋತ್ಸವ ವಚನ ಜಾತ್ರೆ 2026 ಹಾಗೂ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಜನ್ಮ ದಿನಾಚರಣೆಯ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ. ಈ ಬಾನುಲಿ ವರದಿಯ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ್, ಭಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ. ಭಾಲ್ಕಿ ತಾಲೂಕಿನ ಕರಡ್ಯಾಳದಲ್ಲಿನ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ನಡೆಸುತ್ತಿದೆ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಊಟ ವಸತಿ ಸಹಿತ 2 ವರ್ಷಗಳ ಉಚಿತ ಶಿಕ್ಷಣ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8892992222. ಪೃಥ್ವಿಯೊಳಗೆ ಜಂಬೂದ್ವೀಪ ಕಲ್ಯಾಣ ಕರ್ನಾಟಕದ ಮುಕುಟಪ್ರಾಯ ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇದೇ ಏಪ್ರಿಲ್ 21 ಹಾಗೂ 22ರಂದು ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವದ ಸಂದರ್ಭದಲ್ಲಿ ವಚನ ಜಾತ್ರೆ 2026 ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರ 27ನೇ ಸ್ಮರಣೋತ್ಸವ ಹಾಗೆ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯರಾದ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮ ವೈಭವದಿಂದ ಆಚರಿಸಲಾಯಿತು. ಶ್ರೀ ಬಸವಲಿಂಗ ಪಟ್ಟದೇ ಗುರುವೇ. ಈ ಎಲ್ಲ ಕಾರ್ಯಕ್ರಮಗಳ ಹಿನ್ನೆಲೆಯಾಗಿ ಏಪ್ರಿಲ್ 14ರಿಂದ 22ನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ನಾಡೋಜ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ 75ನೇ ಜನ್ಮ ದಿನೋತ್ಸವದ ಸಂದರ್ಭದಲ್ಲಿ 75 ಜನ ಸೈನಿಕರಿಗೆ ಸನ್ಮಾನ, 75 ಜನ ರೈತರಿಗೆ ಸನ್ಮಾನ, 75 ಜನ ಆದರ್ಶ ಶಿಕ್ಷಕರಿಗೆ ಸನ್ಮಾನ, ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 75 ಜನ ಸಾಧಕರಿಗೆ ಸನ್ಮಾನ, 75 ಜನ ಸ್ವಚ್ಛತಾ ಕಾರ್ಮಿಕರಿಗೆ ಸನ್ಮಾನ, 75 ಜನ ಬಸವ ತತ್ವ ಪ್ರಸಾರಕರಿಗೆ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಪರಮ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರ 27ನೇ ಸ್ಮರಣೋತ್ಸವ ಹಾಗೂ ವಚನ ಜಾತ್ರೆ 2026ರ ಉದ್ಘಾಟನಾ ಸಮಾರಂಭವು ಕಳೆದ ಏಪ್ರಿಲ್ 21ರಂದು ಮಂಗಳವಾರ ಬೆಳಿಗ್ಗೆ ಭಾಲ್ಕಿಯ ಶ್ರೀ ಚನ್ನಬಸವಾಶ್ರಮದ ಆವರಣದಲ್ಲಿ ಜರುಗಿತು. ಕಲಾವಿದರಾದ ಸಿದ್ದರಾಮಯ್ಯ ಸ್ವಾಮಿ ಗೋರಟ ಅವರ ವಚನ ಸಂಗೀತದೊಂದಿಗೆ ಕಾರ್ಯಕ್ರಮ ಶುಭಾರಂಭಗೊಂಡಿತು. ಇದೇ ಸಂದರ್ಭದಲ್ಲಿ ಶ್ರೀಮಠದ ವಿದ್ಯಾರ್ಥಿನಿಯರು ವಚನ ಪಠಣವನ್ನು ನಡೆಸಿಕೊಟ್ಟರು. ಮಂತು ಬಸವಣ್ಣ ದ್ವಿತೀಯಂತು ಲಿಂಗವು ತೃತೀಯಂತು ತತ್ವ ಬ್ರಹ್ಮಾಂಡವೆಲ್ಲ ಅಕಳಂಕ ಗುಣನಿಧಿ ಚಿದಾನಂದ ಬಸವಂಗೆ ಭಕುತನಾದೆನು ಗುರುವೆ ಯೋಗಿನಾಥ. ಈ ಉದ್ಘಾಟನಾ ಸಮಾರಂಭದ ಸನ್ನಿಧಾನ ವಹಿಸಿಕೊಂಡಿದ್ದ ದಾವಣಗೆರೆ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬಸವಪ್ರಭು ಮಹಾಸ್ವಾಮಿಗಳು ಬಸವ ಗುರುಪೂಜೆ ನೆರವೇರಿಸಿದ ನಂತರ ದಾವಣಗೆರೆ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಬಸವಪ್ರಭು ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಇಲ್ಲಿ ಯಾವ ಭಕ್ತಿಯನ್ನ ನೋಡ್ತಾ ಇದ್ದೀವಿ ಅಂತಂದ್ರೆ ಬಸವಣ್ಣನ ನಾಡಿನಲ್ಲಿ ಬಸವ ಭಕ್ತಿಯನ್ನ ನೋಡ್ತಾ ಇದ್ದೀವಿ. ಈ ಬಸವ ಭಕ್ತಿಯನ್ನ ಎಲ್ಲರಿಗೂ ಜಾಗೃತಿಯನ್ನ ಮೂಡಿಸಿದಂತ ಕೀರ್ತಿ ಆಧುನಿಕ ಅನುಭವ ಮಂಟಪವನ್ನ ಕಟ್ಟಿರುವಂತಹ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ ಸಲ್ತಾ ಇದೆ ಎನ್ನುವಂತಹ ಅಂತಹ ಬಸವ ಬಳ್ಳಿಯನ್ನ, ಭಕ್ತಿಯ ಪರಂಪರೆಯನ್ನ, ಬಸವ ತತ್ವದ ದೀಪವನ್ನ ಇವತ್ತು ಬೀದರ್ ಜಿಲ್ಲೆಯಲ್ಲಿ ಮನೆ ಮನೆಗೆ ಕೊಂಡೊಯ್ದಂತಹ ಬಸವ ತತ್ವದ ಜ್ಞಾನ ಜ್ಯೋತಿಯನ್ನ ಹಚ್ಚಿದಂತಹ ಕೀರ್ತಿ ಅದು ಯಾರಿಗೆ ಸಲ್ತಾ ಇದೆ ಅಂದ್ರೆ ನಮ್ಮ ನಡುವೆ ಇರುವಂತಹ ಪರಮ ಪೂಜ್ಯರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಸಲ್ತಾ ಇದೆ ಎನ್ನುವಂತಹದ್ದು. ಆಧುನಿಕ ಅನುಭವ ಮಂಟಪವನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ಅಂತಹ ಕಾರ್ಯಕ್ಕೆ ಮುನ್ನುಡಿ ಬರೆದಂತಹ ಪುಣ್ಯಾತ್ಮರು ಯಾರಾದರಂದ್ರೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಅದು ಸಲ್ತಾ ಇದೆ ಆ ಗೌರವ ಅನ್ನುವಂಥದ್ದು. ನಂತರ ಸಮಾರಂಭದ ದಿವ್ಯ ಸನ್ನಿಧಾನ ವಹಿಸಿದ್ದ ಹಂದಿಗುಂದ ಆಡಿ ಸಿದ್ದೇಶ್ವರ ಶ್ರೀಮಠದ ಪರಮ ಪೂಜ್ಯರಾದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳು
ಸಮಾರಂಭವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಸ್ವಾಮಿಗಳಾದವರು ಕೇವಲ ಕಾವಿ ಹಾಕೊಳ್ಳೋದಲ್ಲ, ಆ ಕಾವಿಗೆ ಅದರದ್ದೇ ಆದ ಒಂದು ಘನತೆ ಗೌರವಗಳಿದಾವೆ. ಆ ಘನತೆ ಗೌರವಗಳನ್ನ ಈ ಕಲ್ಯಾಣ ಕರ್ನಾಟಕ ಭಾಗದೊಳಗ ಕಾವಿ ಬಟ್ಟೆಯನ್ನ ಕಂಡ್ರೆ ಎಲ್ಲಿ ನೋಡಿದ್ರು ಕೈ ಮುಗಿತಾರೆ. ಈ ಕಾವಿ ಬಟ್ಟೆಗೆ ಕೈ ಮುಗಿಯುವಂಥ ಕಿಮ್ಮತ್ತನ್ನು ತಂದು ಕೊಟ್ಟವರು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅನ್ನೋದು ನಮ್ಮೆಲ್ಲರ ಹೆಮ್ಮೆ, ಅಭಿಮಾನದ ಸಂಗತಿ. ಬಹುಶಃ ಆ ಮಠಕ್ಕೆ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಬಸವಲಿಂಗ ಪಟ್ಟದೇವರು ಮಠಕ್ಕೆ ಸ್ವಾಮಿ ಆಗಬೇಕಂತ ಬಂದಿದ್ದಿಲ್ಲ, ಅವರು ಓದೋದಕ್ಕಂತ ಬಂದಿದ್ರು. ಅವರ ಅಪೇಕ್ಷೆ ಏನಿತ್ತು, ಶಿಕ್ಷಕ ಆಗಬೇಕು ಅಂಥೇಳಿ. ಇಲ್ಲಿ ಗುರುಗಳ ಸೇವೆಯನ್ನು ಮಾಡ್ತಾ ಗುರುಸೇವಾ ಮಗ್ನರಾಗಿ ಅಧ್ಯಯನ ಮಾಡ್ತಿರ್ಬೇಕಾದ್ರೆ ಚನ್ನಬಸವ ಪಟ್ಟದೇವರು ಗಮನಿಸ್ತಾರೆ, ನನಗಿಂತಲೂ ಮುಂದೆ ಹೋಗ್ಬೋದು ಅನ್ನೋದನ್ನು ಗುರುತಿಸಿರ್ತಕ್ಕಂಥ ಚನ್ನಬಸವ ಪಟ್ಟದೇವರು ಅವರು ಆಯ್ಕೆ ಮಾಡಿರ್ತಕ್ಕಂಥದ್ದು ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರನ್ನ ಅನ್ನೋದು ಎಷ್ಟು ಅದ್ಭುತ ಅಲ್ಲ ಇದು. ನಂತರ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ವಿವಿಧ ಶ್ರೀಮಠಗಳ ಪೂಜ್ಯರಿಗೆ ಸನ್ಮಾನಿಸಿ ಗೌರವ ಸಮರ್ಪಿಸಲಾಯಿತು. ವಿಶೇಷವಾಗಿ ಸಮಾರಂಭದ ನೇತೃತ್ವ ವಹಿಸಿದ್ದ ಕೌಠಾ ಬಿ ಗ್ರಾಮದ ಬಸವ ಯೋಗಾಶ್ರಮದ ಪರಮಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ್ ಅವರಿಗೆ ಗೌರವ ಸಮರ್ಪಿಸಲಾಯಿತು. ಆ ಬಳಿಕ ಬೀದರಿನ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್ ಅವರು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರಿಗೆ ಸನ್ಮಾನಿಸಿ ಆಶೀರ್ವಾದ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಬಂಡೆಪ್ಪ ಕಾಶಂಪುರ್ ಅವರು ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡರು. ಎಲ್ಲೇ ನಾವು ಬೀದರ್ದವ್ರು ಹೋಗ್ರಿ, ನಮ್ಮ ನಡವಳಿಕೆ, ನಮ್ಮ ಆಚಾರ ವಿಚಾರ ಚರಿತ್ರನಿಂದ ಮಂದಿ ಗೊತ್ತಿಡಬೇಕು. ಯಾಕಂದ್ರೆ ನಾವು ಬಸವಣ್ಣವ್ರ ಕರುಂಭೂಮಿ, ಬಸವಣ್ಣವ್ರ ನಾಡಿನಿಂದಿದ್ದೀವಿ ನಾವು. ಅದಕ್ಕೆ ನಾವು ಮೊದಲು ಬಸವಣ್ಣವ್ರ ಆಚಾರ ವಿಚಾರ ಎಲ್ಲ ನಮ್ಮ ಒಳಗಡೆ ಅಳವಡಿಸ್ಕೊಂಡು ನಾವೆಲ್ರಿಗೂ ಮಾದರಿ ಆಗ್ಬೇಕು. ಅವಾಗ ಏನು ಈ ಭಾಗದಲ್ಲೆಲ್ಲ ನಿಜಾಮ್ ಆಡಳಿತದಲ್ಲೆಲ್ಲ ಉರ್ದೂನೇ ಮೇನ್ ಇತ್ತು. ಇಲ್ಲಿ ಅಂತ ಟೈಮಲ್ಲಿ ಹೊರಗಡೆ ಉರ್ದು ಬೋರ್ಡ್ ಇದ್ರೆ ಒಳಗಡೆ ಕನ್ನಡ ಕಲಿಸಿದಂಥ ಕೀರ್ತಿ ಯಾರಿಗಾರ ಇಡೀ ಕರ್ನಾಟಕದಲ್ಲಿ ಹೋದ್ರೆ ಅದು ಚನ್ನಬಸವ ಪಟ್ಟದೇವರಿಗೆ ಹೋಗುತ್ತೆ. ಅಂತ ಒಂದು ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿದಂತ ಗುರುಗಳು. ಅದೇ ಹಾದಿಯಲ್ಲಿ ಇತ್ತೀಚೆಗೆ ನಮ್ಮ ಕಣ್ಣೆದುರುಗಡೆ ಇವತ್ತ ಬಸವಲಿಂಗ ಪಟ್ಟದೇವರು ಅವ್ರ ಹಾದಿಯಲ್ಲೇ ಶಿಕ್ಷಣದಲ್ಲಿ ಯಾವ ರೀತಿ ನಾ ಹೇಳಿದೆ, 12ನೇ ಶತಮಾನದಲ್ಲಿ ಸಾಮಾಜಿಕ ಕ್ರಾಂತಿ, ಜಾತಿ ಅದು ಇದು ಅಂತ ಹೊಡೆದಾಡಿದ್ರು. ಅಂತ ಶಿಕ್ಷಣದಲ್ಲಿ ಕ್ರಾಂತಿ ಮಾಡ್ಬೇಕಂತೇಳಿ ಅವ್ರದೇ ಆದಂಥ ಒಂದು ಶಿಕ್ಷಣ ಸಂಸ್ಥೆ ಇಡೀ ಕರ್ನಾಟಕದಾಗ ಏನದಲ್ಲ ಇವತ್ತು ಕೀರ್ತಿ ಹೊಂದಿದೆ. ಅದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಕಾರ್ಯಕ್ರಮದಲ್ಲಿ ಚನ್ನಬಸವ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳು ವಚನ ಯಕ್ಷಗಾನ ಪ್ರಸ್ತುತಪಡಿಸಿದರು. ನಂತರ ಅಥಣೇಶ ಪ್ರಭು ಚನ್ನಬಸವ ಸ್ವಾಮಿಗಳು ರಚಿಸಿ ನಿರ್ದೇಶಿಸಿರುವ ಭಾಲ್ಕಿಯ ಧವಳಗಿರಿ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಾಯಿತು. ಅಥಣಿ ಮೋಟಗಿ ಮಠದ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭು ಚನ್ನಬಸವ ಮಹಾಸ್ವಾಮಿಗಳಿಗೆ ಭಾಲ್ಕಿ ಶ್ರೀಮಠದ ವತಿಯಿಂದ ಗೌರವ ಸಮರ್ಪಿಸಲಾಯಿತು. ಆ ಬಳಿಕ ಸಮಾರಂಭದ ನೇತೃತ್ವ ವಹಿಸಿದ್ದ ಕೌಠಾ ಬಿ ಬಸವ ಯೋಗಾಶ್ರಮದ ಪರಮಪೂಜ್ಯ ಶ್ರೀ ಡಾಕ್ಟರ್ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ್ ಅವರು ಆಶೀರ್ವಚನ ನೀಡಿದರು. ಬಾಲ್ಕಿಯ ಪುಳಿ ಹೇಗಿದ್ರು ಅಂದ್ರೆ ಅವ್ರು ಹೇಗಿದ್ರು ಹಂಗೆ ಇದ್ರು. ಅವ್ರು ಇನ್ನೊಬ್ಬರು ಸರಿಸಾಟಿ ಹಿಂದೂ ಇದ್ದೆಲ್ಲ ಮುಂದೆ ಹುಟ್ಟಲ್ಲ ಅಂಥ ಗುರುಗಳವ್ರು. ಏನು ಜೀವನ ರೀ ಅದು, ಎಂಥ ಜೀವನದು, ಉದಾತ್ತ ಜೀವನ. ಬಯಲು ಮೂರ್ತಿ ನಾನು ಅನ್ನೋದು ಇಲ್ಲದಂಗೆ ಬದುಕಿದವ್ರು ಯಾರು ಅಂದರೆ ಪರಮ ಪೂಜ್ಯ ಸದ್ಗುರು ಡಾಕ್ಟರ್ ಚನ್ನಬಸವ ಪಟ್ಟದೇವರು. ಏನು ಬೆಳಕು ಹಚ್ಚಿ ಹುಡುಕಿದ್ರು ಕೂಡ ನಾನು ಅನ್ನೋದು ಸಿಗ್ತಿಲ್ಲ ಅವ್ರ ಹತ್ತಿರ. ನಾನು ಸೇವಕ, ಅನುಭವ ಮಂಟಪ ಕಟ್ತಾ ಇದ್ರಾಗ ಯಾರ ಬರ್ತಿದ್ರಪ್ಪ ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀರಿ ಅಂದರೆ, ಇಲ್ಲಪ್ಪ ನಾ ಸೇವಕ, ಕೈ ಜೋಡಿಸ್ತೀರಿ. ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಏನಿದ್ರು ಅಂದ್ರೆ ಯಾವಾಗಲೂ ಹೇಳ್ತೀನಿ, ಅಪ್ಪಟ ಬಸವತತ್ವ ಎಲ್ಲಿತ್ತು ಅಂದರೆ ಹೇಗಿತ್ತು ಬಸವತತ್ವ ಅಂದರೆ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಗುರುಗಳು ಹೆಂಗೆ ಬದುಕಿದರೋ ಅದೇ ಬಸವತತ್ವ ಇತ್ತು. ಭಾಲ್ಕಿಯಲ್ಲಿ ಜರುಗಿದ ಈ ಎಲ್ಲ ಕಾರ್ಯಕ್ರಮಗಳ ದಿವ್ಯ ನೇತೃತ್ವ ವಹಿಸಿಕೊಂಡವರು ಭಾಲ್ಕಿ ಹಿರೇಮಠ ಸಂಸ್ಥಾನದ ಪರಮ ಪೂಜ್ಯ ಶ್ರೀ ಮದಘನ ಚಕ್ರವರ್ತಿ ಗುರು ಬಸವ ಪಟ್ಟದೇವರು ಅವರು ಈ ಸಂದರ್ಭದಲ್ಲಿ ತಮ್ಮ ಆಶೀರ್ವಚನದ ನುಡಿಗಳಲ್ಲಿ, ಅದು ರಾಷ್ಟ್ರನೇ ಇರ್ಬೋದು, ಧರ್ಮನೇ ಇರ್ಬೋದು, ಅದು ಏನೇ ಇದ್ದರೂ ಕೂಡ ಅದು ಉಳೆದು ಬೆಳೆದು ಅದು ಮತ್ತಿಷ್ಟು ಎಲ್ಲ ರೀತಿಯಿಂದ ಕಾರ್ಯ ಮಾಡಲಿಕ್ಕೆ ಅದು ಏನಾದರೂ ದಿಕ್ಸೂಚಿ ಇದ್ದರೆ ಅದು ಸಾಹಿತ್ಯ ಕ್ಷೇತ್ರ. ಲಿಂಗಾಯತ ಸಂಕಥನ ಇದು ಪೂಜ್ಯರ ಒಂದು ಅಭಿನಂದನಾ ಗ್ರಂಥ. ಇದು ಡಾಕ್ಟರ್ ಕೆ ರವೀಂದ್ರನಾಥ್ ಅವರು, ಪ್ರಕಾಶ್ ಗಿರಿಮಲ್ ಅವರು ಅದನ್ನು ಅವರು ಪೂರ್ತಿಗೊಳಿಸಿದ್ದಾರೆ. ಇದು ಲಿಂಗಾಯತ ಸಂಕಥನ ಅಂತಂದರೆ ಈ ಲಿಂಗಾಯತ ಧರ್ಮದ ಸಲಕ್ಕೆ
ಯಾರ್ಯಾರು ಏನೇನು ಮಾಡಿದ್ರು ಅಂತಕ್ಕಂಥ 12ನೇ ಶತಮಾನ ಹಿಡ್ಕೊಂಡು ಬಸವ ಸಂಸ್ಕೃತಿ ಅಭಿಯಾಂತನ ಇದು ಏನೇನು ನಡೆದು ಬಂದ್ಯದ ಅಂತ ಅದೊಂದು ಹಿಡ್ಕೊಂಡ್ರೆ ಇಡೀ ಲಿಂಗಾಯತ ಧರ್ಮ ದರ್ಶನವನ್ನು ಮಾಡೋದು ಯಾವುದಾದ್ರೂ ಇದ್ದರೆ ಅದು ಲಿಂಗಾಯತ ಸಂಕಥನ ಅಂತಕ್ಕಂಥ ಇವರೆಲ್ಲರ ಪರಿಶ್ರಮ ಹಾಗೂ ಕಲ್ಯಾಣ ಕಾರುಣ್ಯ ಅದು ಡಾಕ್ಟರ್ ಕಲ್ಯಾಣರಾವ್ ಪಾಟೀಲ್ರು ಅವರು ಅನೇಕರು ಪೂಜ್ಯರ ಬಗ್ಗೆ ಅವ್ರ ಲೇಖನ ಕೊಟ್ಟಿದ್ದಾರೆ. ಲೋಕಾರ್ಪಣೆ ಆಗ್ತದೆ. ಸಮಾರಂಭದಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಅಭಿನಂದನಾ ಗ್ರಂಥ ಲಿಂಗಾಯತ ಸಂಕಥನದ ಸಂಪಾದಕರಲ್ಲಿ ಒಬ್ಬರಾದ ಡಾಕ್ಟರ್ ಕೆ ರವೀಂದ್ರನಾಥ್ ಅವರು ಕೃತಿಯ ಕುರಿತು ಮಾತನಾಡಿದರು. ಲಿಂಗಾಯತ ಸಂಕಥನ ಅಭಿನಂದನಾ ಗ್ರಂಥವನ್ನು ಡಾಕ್ಟರ್ ಕೆ ರವೀಂದ್ರನಾಥ್ ಹಾಗೂ ಪ್ರಕಾಶ್ ಗಿರಿಮಲ್ಲನವರ್ ಅವರ ಸಂಪಾದಕತ್ವದಲ್ಲಿ ಬಿಡುಗಡೆಗೊಳಿಸಲಾಯಿತು. ಸಂಕಥನ ಎಂದರೆ ಒಂದು ನಿರ್ದಿಷ್ಟ ವಿಷಯ ಅಥವಾ ಕ್ಷೇತ್ರವನ್ನು ಕುರಿತು ಸಂವಾದ ನಡೆಸುವುದು ಎಂದರ್ಥ. ಅಥವಾ ಒಂದೇ ವಿಷಯದ ನಾನಾ ಆಲೋಚನೆಗಳನ್ನು, ಆಚರಣೆಗಳನ್ನು, ತತ್ವ ಸಿದ್ಧಾಂತಗಳನ್ನು, ಅಭಿಪ್ರಾಯಗಳನ್ನು ಒಟ್ಟಿಗೆ ಒಂದೇ ಕಡೆ ನಿರೂಪಿಸುವುದನ್ನು ಸಂಕಥನ ಎಂದು ಹೇಳಲಾಗುತ್ತದೆ. ಈ ಕಾರಣವಾಗಿ ಈ ಕೃತಿಯ 75 ಲೇಖನಗಳು ಲಿಂಗಾಯತ ಧರ್ಮ, ಸಾಹಿತ್ಯ, ಸಂಸ್ಕೃತಿ ಕುರಿತಾಗಿ ಚರ್ಚಿಸುವುದರಿಂದ ಪ್ರಸ್ತುತ ಸಂಪುಟಕ್ಕೆ ಲಿಂಗಾಯತ ಸಂಕಥನ ಎಂದು ನಾಮಕರಣ ಮಾಡಿದ್ದೇವೆ. ಈ ಸಂಪುಟವು ಒಟ್ಟು 8 ಭಾಗಗಳಲ್ಲಿ ವಿನ್ಯಾಸಗೊಂಡಿದೆ. ಗ್ರಂಥಗಳ ಲೋಕಾರ್ಪಣೆಯ ಸಂದರ್ಭದಲ್ಲಿ ಬೆಂಗಳೂರಿನ ಹಿರಿಯ ಚಿಂತಕರಾದ ಡಾಕ್ಟರ್ ಗೋರು ಚೆನ್ನಬಸಪ್ಪ ಅವರು ಉಪಸ್ಥಿತರಿದ್ದರು. ಆ ಬಳಿಕ ಅವರು ತಮ್ಮ ಅನುಭವದ ನುಡಿಗಳನ್ನು ಹಂಚಿಕೊಂಡರು. ಕಳೆದ 40-50 ವರ್ಷಗಳಿಂದ ನನಗೆ ಭಾಲ್ಕಿ ಹಿರೇಮಠದೊಡನಿರ್ತಕ್ಕಂಥ ಸಂಬಂಧ, ಮುಖ್ಯವಾಗಿ ಹಿರಿಯ ಗುರುಗಳಾಗಿದ್ದಂಥ ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಮತ್ತು ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಮತ್ತು ಈಗಿನ ಗುರುಬಸವ ಪಟ್ಟದೇವರು, ಈ 3 ಜನ ಪೂಜ್ಯರೊಡನೆ ನನಗಿದ್ದಂತಹ ಮತ್ತು ಇರುವಂತಹ ಈ ಸಂಬಂಧದಿಂದಾಗಿ ನಾನು ಬಂದಿದ್ದೇನೆ. ಕಲ್ಯಾಣ ಕರ್ನಾಟಕದ ಬಗ್ಗೆ ಅದೇನೋ ಮೊದಲಿನಿಂದಲೂ ಅತ್ಯಂತ ಒಂದು ಆಪ್ತವಾದಂತಹ, ಆತ್ಮೀಯವಾದಂತಹ ಒಂದು ಭಾವನೆ ಬೆಳೆದುಕೊಂಡು ಬಂದಿದೆ. ಶರಣರ ಚರಿತ್ರೆಗಳು ಸುಮಾರು 150 ಶರಣರ ಚರಿತ್ರೆಗಳನ್ನು ಅವರು ಪರಿಚಯಿಸಿದ್ದಾರೆ. ಎಷ್ಟೋ ಜನರಿಗೆ ಆ ಶರಣರ ಹೆಸರೇ ಗೊತ್ತಿಲ್ಲದೆ ಇರಬಹುದು. ಆದರೂ ಇವತ್ತು ಅಷ್ಟು ಜನಕ್ಕೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಶರಣ ಸಾಹಿತ್ಯದ ಸಂಬಂಧವಿಲ್ಲದೆ ಇರುವಂಥ ಜನವೂ ಕೂಡ ಆಸಕ್ತಿಯಿಂದ ಓದಬಹುದಾದಂತಹ ಆ ಕಥೆಗಳನ್ನು ಅಲ್ಲಿ ಸ್ವಾಮೀಜಿಯವರು ಕೊಟ್ಟಿದ್ದಾರೆ. ಒಂದು ದೃಷ್ಟಿಯಿಂದ 12ನೇ ಶತಮಾನದ ಶರಣರ ಸಂದೋಹವನ್ನು ಇವತ್ತಿನ ತಲೆಮಾರಿಗೆ ತಂದು ಅವರ ಮುಂದೆ ಇಟ್ಟಿದ್ದಾರೆ ಅನ್ನೋದು ಒಂದು ವಿಶೇಷ. ಸಮಾರಂಭದಲ್ಲಿ ಹುಬ್ಬಳ್ಳಿ ಶ್ರೀ ಸಿದ್ಧಾರೂಢ ಮಠದ ಪೂಜ್ಯ ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು, ಹುಬ್ಬಳ್ಳಿ 3000 ಮಠದ ಪೂಜ್ಯರು, ಗುರುಸಿದ್ಧ ರಾಜಯೋಗಿ ಮಹಾಸ್ವಾಮಿಗಳು, ಕೋಡ್ಲಾ ಶ್ರೀಮಠದ ಶಂಭುಲಿಂಗೇಶ್ವರ ಮಹಾಸ್ವಾಮಿಗಳು, ಹರ್ಷಾನಂದ ಶ್ರೀಗಳು, ಅಮೃತಾನಂದ ಮಹಾಸ್ವಾಮಿಗಳು, ಗುಳೇದಗುಡ್ಡದ ಪೂಜ್ಯರು, ಗುರುತೀರ್ಥವಾಡಿಯ ಶ್ರೀಗಳು, ಬಸವ ಬೆಳವಿಯ ಶರಣಬಸವ ಮಹಾಸ್ವಾಮಿಗಳು ಸೇರಿದಂತೆ ಅನೇಕ ಪೂಜ್ಯರು, ಗಣ್ಯರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇದೇ ಏಪ್ರಿಲ್ 21ರಂದು ಜರುಗಿದ ಪೂಜ್ಯ ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರು ಅವರ 27ನೇ ಸ್ಮರಣೋತ್ಸವ ವಚನ ಜಾತ್ರೆ 2026 ಹಾಗೂ ನಾಡೋಜ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅವರ ಜನ್ಮ ದಿನಾಚರಣೆಯ ಅಮೃತ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಬಾನುಲಿ ವರದಿ ಕೇಳಿದಿರಿ. ನಿರೂಪಣೆ ಮತ್ತು ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್, ತಾಂತ್ರಿಕ ನೆರವು ಮೊಹಮ್ಮದ್ ಅಬ್ದುಲ್ ರೌಫ್, ಸಮಗ್ರ ನಿರ್ವಹಣೆ ಬಿ ಸಿದ್ದಣ್ಣ. ಈ ಬಾನುಲಿ ವರದಿಯ ಪ್ರಾಯೋಜಕರು ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕರಡ್ಯಾಳ್, ಭಾಲ್ಕಿ ತಾಲೂಕು, ಬೀದರ್ ಜಿಲ್ಲೆ. ಭಾಲ್ಕಿ ತಾಲೂಕಿನ ಕರಡ್ಯಾಳದಲ್ಲಿನ ಶ್ರೀ ಚನ್ನಬಸವೇಶ್ವರ ಗುರುಕುಲ ವಸತಿ ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ನಡೆಸುತ್ತಿದೆ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಊಟ, ವಸತಿ ಸಹಿತ 2 ವರ್ಷಗಳ ಉಚಿತ ಶಿಕ್ಷಣ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 8892992222.
ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.